ರಾಜ್ಯ ಸರ್ಕಾರ ಸಾರಿಗೆ ದರವನ್ನು ಶೇಕಡ 15ರಷ್ಟು ಏರಿಕೆ ಮಾಡಿರೋದನ್ನು ಮೈಸೂರು ಹೋಟೆಲ್ ಮಾಲೀಕರ ಸಂಘ ವಿರೋಧಿಸಿದೆ. ಈ ಬಗ್ಗೆ ಮಾತಾಡಲಿಕ್ಕೆ ಮೈಸೂರು ಹೋಟೆಲ್ ಮಾಲೀಕರ ಸಂಘದ ಅಧ್ಯಕ್ಷರಾದಂಥ ಸಿ ನಾರಾಯಣಗೌಡ ನಮ್ಮ ಜೊತೆಗಿದ್ದಾರೆ. ಸರ್, ಈ ಬಸ್ ದರ ಏರಿಕೆಯನ್ನು ನಿಮ್ಮ ಸಂಘ ಯಾಕೆ ವಿರೋಧಿಸ್ತಾ ಇರುವಂಥದ್ದು? ನಾವು ವಿರೋಧ ಮಾಡ್ತಾ ಇಲ್ಲ. ನಾವು ಕಾಲಕ್ಕೆ ಪದಾರ್ಥಗಳು ಜಾಸ್ತಿ ಆಗ್ತಾ ಇದ್ದಾವೆ, ಮತ್ತು ಅವರಿಗೆ ಸರ್ಕಾರದ ಕೆಲಸಗಾರ ನೌಕರರಿಗೆಲ್ಲ ಸಂಬಳ ಸಾರಿಗೆ ಜಾಸ್ತಿ ಮಾಡಬೇಕಾಗೈತೆ. ಏಕಾಏಕಿ 15% ಜಾಸ್ತಿ ನೀವೇನು ನೌಕರಿಗೆ ಸ್ಯಾಲ್ರಿ 15% ಜಾಸ್ತಿ ಮಾಡೋದಿಲ್ಲವಲ್ಲ. ಅದರಿಂದ ನಾವೇನು ಹೇಳ್ತೀವಿ, ಸರ್ಕಾರನ ನಾವು ಒತ್ತಾಯ ಮಾಡಿದ್ರೆ ಆಯಿತು 5% ಮಾಡಲೇಬೇಕು. ಸರಿದೂಗಿಸೋದಕ್ಕೆ ಖರ್ಚು ವೆಚ್ಚಗಳನ್ನ ಸರಿದೂಗಿಸೋದಕ್ಕೆ ಶೇಕಡ 5ರಷ್ಟು ಮಾಡಲೇಬೇಕು. ಮಾಡಿ ಈ ತೀವ್ರ ರೀತಿಯಲ್ಲಿ ಈ ರೀತಿ 15% ಜಾಸ್ತಿ ಮಾಡಿ ಮಧ್ಯಮ ವರ್ಗದವರು ತುಂಬ ತೊಂದರೆ ಆಗುತ್ತೆ. ಮಧ್ಯಮ ವರ್ಗದವರಿಗೆ ಜೀವನ ಮಾಡಲಿಕ್ಕೆ ಭಾಳ ಕಷ್ಟ ಆಗುತ್ತೆ. ಈಗಾಗಲೇ ಹಲವಾರು ಪದಾರ್ಥಗಳು ಹಾಲಿನ ಬೆಲೆ ಸೇರಿದಂತೆ ಹಲವಾರು ನಮ್ಮ ದಿನನಿತ್ಯ ವಸ್ತುಗಳು ಮತ್ತು ಡೀಸೆಲ್ ಪೆಟ್ರೋಲು, ಆಮೇಲೆ ದಿನಸಿ ಪದಾರ್ಥಗಳು, ನಮ್ಮ ಈರುಳ್ಳಿ, ಬೆಳ್ಳುಳ್ಳಿ, ಆಲೂಗಡ್ಡೆ, ಅದ್ರ ಜೊತೆಗೆ ಎಣ್ಣೆ, ಹಲವಾರು ವಸ್ತುಗಳು ಈಗಾಗಲೇ ಜಾಸ್ತಿ ಆಗಿದೆ. ಮತ್ತು ಇದ್ರ ಮೇಲೆ ಹೊಡೆತ ಬಿದ್ದರೆ ನಮಗೆ ಮಧ್ಯಮ ವರ್ಗದವರು ಜೀವನ ಮಾಡೋದು ಭಾಳ ಕಷ್ಟ ಆಗಿದೆ. ಮತ್ತು ಅವರು ಕೂಡ ನಮ್ಮ ಉದ್ಯಮ ಕೂಡ ವ್ಯಾಪಾರ ವಹಿವಾಟು ಮಾಡುವಂಥ ಜನ, ಅವರಿಗೆ ಎಲ್ಲೋ ಒಂದು ಕಡೆ ನಾವು ಏನಪ್ಪ ಈ ರೀತಿ ಜಾಸ್ತಿ ಬಸ್ ದರ ಜಾಸ್ತಿ ನಾವು ಓಡಾಟ ಮಾಡೋದೇಕೆ ಅನ್ನೋದು ಒಂದು ಆತಂಕ. ಆ ಆತಂಕನ ನಿವಾರಣೆ ನಮ್ಮ ಮೈಸೂರಿನವರೇ ಆದಂಥ ಮಾನ್ಯ ಮುಖ್ಯಮಂತ್ರಿಗಳು ಇದ್ರ ಬಗ್ಗೆ ತೀವ್ರ ಗಮನ ಇಟ್ಟು ಇದನ್ನು ಏಕಾಏಕಿ 15% ಯಾವುದೇ ಕಾರಣಕ್ಕೂ ಜಾಸ್ತಿ ಮಾಡಬಾರ್ದು ಅಂತ ಮೈಸೂರು ಹೋಟೆಲ್ ಮಾಲೀಕರ ಸಂಘದ ಒತ್ತಾಯ. ಈಗ ಪ್ರವಾಸಿಗರ ಮೇಲೂ ಇದು ಪರಿಣಾಮ ಬೀರುತ್ತೆ. ಯಾಕಂದರೆ ಮೈಸೂರು ಹೇಳಿ ಕೇಳಿ ಪ್ರವಾಸಿಗರ ಸ್ವರ್ಗ. ಇಲ್ಲಿನ ಹೋಟೆಲ್ ಉದ್ಯಮ ಅವಲಂಬಿತ ಆಗಿರೋದು ಪ್ರವಾಸಿಗರ ಮೇಲೆ. ಹೌದು, ಪ್ರವಾಸಿಗರಿಗೆ ಭಾಳ ಕಷ್ಟ ಆಗುತ್ತೆ. ಪ್ರವಾಸ ಮಾಡಿಕೊಂಡು ಬರುವಂಥ ಜನರಿಗೆ ಜಾಸ್ತಿ ಅಂತಂದರೆ 1000ಕ್ಕೆ 150 ರೂಪಾಯಿ ಜಾಸ್ತಿ ಆಗುತ್ತೆ. ಹಲವಾರು ಸಂದರ್ಭಗಳಲ್ಲಿ ಈಗಾಗಲೇ ಹವಾನಿಯಂತ್ರಿತ ಬಸ್ಸುಗಳು ಕೆಲವೆಲ್ಲ ಈಗಾಗಲೇ ಹಲವಾರು ಜಾಸ್ತಿ ಮಾಡಿದ್ದಾರೆ. ಅದರ ಜೊತೆಗೆ ಏನಾಗಿದೆ, ಹಬ್ಬ ಹರಿದಿನ ಮತ್ತು ಜಾತ್ರಾ ವಿಶೇಷ ದಸರಾ ಸಂದರ್ಭದಲ್ಲೂ ಕೂಡ ಬಸ್ ದರಗಳನ್ನ ಜಾಸ್ತಿ ಮಾಡ್ತಾನೇ ಇದ್ದಾರೆ. ಈ ಸಂದರ್ಭದಲ್ಲಿ ಏಕಾಏಕಿ 15% ಮಾಡೋದು ಅಷ್ಟು ಸೂಕ್ತ ಅಲ್ಲ. ಸಾರ್ವಜನಿಕರ ದೃಷ್ಟಿ ಇಟ್ಕೊಂಡು ಸಾರ್ವಜನಿಕರು ಮಧ್ಯಮ ವರ್ಗದವರು ಕೂಡ ಸಮಾನ ಮನಸ್ಸಿನಿಂದ ಮತ್ತು ಅವ್ರಿಗೆ ಸರಿದೂಗಿಸುವಂಥ ಕಷ್ಟ ಕೊಡದಿದ್ದಂಗೆ ಸರ್ಕಾರ ನೋಡ್ಕೋಬೇಕಾಗಿರೋ ಸರ್ಕಾರ ಆದ್ಯ ಕರ್ತವ್ಯ. ಅದರಿಂದ ನಾವು ಸರ್ಕಾರವನ್ನು ಮಾನ್ಯ ಮುಖ್ಯಮಂತ್ರಿಗಳನ್ನ ಆಗ್ರಹಪಡಿಸೋದು ಏನಂತಾರೆ, ಕೇವಲ 5% ಮಾತ್ರ ಸೀಮಿತಗೊಳಿಸಿ, ಅದಕ್ಕಿಂತ ಜಾಸ್ತಿ ಮಾಡಬೇಡಿ ಅಂತ ನಮ್ಮ ಹೋಟ್ಲ್ ಮಾಲೀಕರ ಸಂಘ ಒತ್ತಾಯ. ಈಗ CM ಸಿದ್ದರಾಮಯ್ಯ ಅವರು ತಾವೇ ಹೇಳಿದಂತೆ ಮೈಸೂರು ಜಿಲ್ಲೆಯವರು ಅವ್ರನ್ನ ಭೇಟಿ ಮಾಡುವಂಥದ್ದು, ನಿಯೋಗ ಹೋಗುವಂಥದ್ದು, ಮನವಿ ನೀಡುವಂಥದ್ದು ಏನಾರು ಆಗುತ್ತಾ ಹೋಟೆಲ್ ಮಾಲೀಕರ ಸಂಘದಿಂದ? ಹೋಟೆಲ್ ಮಾಲೀಕರ ಸಂಘದಿಂದ ಈಗಾಗಲೇ ಮನವಿ ತಯಾರು ಮಾಡಿದ್ದೀವಿ. ಮೈಸೂರಿಗೆ ಯಾವಾಗ ಬರ್ತಾರೆ ನೋಡಿಕೊಂಡು ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರಿಗೆ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಶ್ರೀ ಡಾಕ್ಟರ್ HC ಮಹಾದೇವಪ್ಪರನ್ನು ಕೂಡ ಭೇಟಿ ಮಾಡಿ ನಮ್ಮ ಅಹವಾಲು ಏನಿದೆ, ಯಾಕೆ ನೀವು ಜಾಸ್ತಿ ಮಾಡಿರೋದನ್ನು ನೀವು 5% ಇಳಿಸಿ ಅಂತ ಹೇಳ್ಬಿಟ್ಟು ಅವ್ರಿಗೆ ಮನವರಿಕೆ ಮಾಡಿಕೊಳ್ಳುವಂಥ ಪ್ರಯತ್ನ ನಾವು ಮಾಡ್ತೀವಿ. ಮುಖ್ಯಮಂತ್ರಿಗಳನ್ನು ಇದ್ರ ಬಗ್ಗೆ, ಯಾಕೆಂದರೆ ನಾವು ಹಿಂದೆ ಹಾಲಿನ ದರ ಜಾಸ್ತಿ ಮಾಡಿದಾಗ ಕೂಡ ಮನವಿ ಕೊಟ್ಟಾಗ ಯಾವುದು ಕೈ ಬಿಟ್ಟರು. ಅದೇ ರೀತಿ ಮುಖ್ಯಮಂತ್ರಿಗಳು ಕೇಳುವರಿದ್ದಾರೆ, ಅವರು ನಮ್ಮ ಮಾತನ್ನ ಆಲಿಸ್ತಾರೆ. ಅದರಲ್ಲೂ ಮೈಸೂರಿಗೆ ವಿಶೇಷವಾದ ಪ್ರೀತಿ, ಅದರಲ್ಲೂ ಹೋಟ್ಲ್ ಮಾಲೀಕರ ಸಂಘದ ಮೇಲೆ ಅಪಾರವಾದ ಪ್ರೀತಿ ಹೊಂದಿದ್ದು ಅವರು ನಮ್ಮ ಮನವಿ ಆಲಿಸಿ ನಮ್ಮ ಮನವಿನ ಪುರಸ್ಕರಿಸ್ತಾರೆ ಅನ್ನೋದು ನಮಗೆ ನಂಬಿಕೆ ಇದೆ. ಇದು ಹೋಟೆಲ್ ಮಾಲೀಕರ ಸಂಘದ ಅಧ್ಯಕ್ಷ ಸಿ ನಾರಾಯಣಗೌಡ ಅವರ ಮಾತು. ಬೆಲೆ ಏರಿಕೆ ಅನಿವಾರ್ಯ ಆದರೆ ಶೇಕಡ 5ರಷ್ಟು ಮಾಡಿ, ಅದೇ 15 ಮಾಡಿದರೆ ನಮ್ಮ ವಿರೋಧ ಇದೆ. ಇದು ಪ್ರವಾಸಿಗರ ಮೇಲೆ ಸಾಕಷ್ಟು ಪರಿಣಾಮ ಬೀರುತ್ತದೆ, ನಮ್ಮ ಗ್ರಾಹಕರ ಮೇಲೆ ಪರಿಣಾಮ ಬೀರುತ್ತದೆ. ಹೀಗಾಗಿ CM ಸಿದ್ದರಾಮಯ್ಯ ಅವರನ್ನ ಭೇಟಿ ಮಾಡ್ತೇವೆ, ಮನವಿಯನ್ನು ಸಲ್ಲಿಸ್ತೇವೆ ಅನ್ನೋದು ಮಾತನಾಡಿದ್ದಾರೆ. ಕ್ಯಾಮ್ರಾ ಪರ್ಸನ್ ಪ್ರಮೋದ್ ಜೊತೆ ರಾಮ್, TV9 ಮೈಸೂರು.